ಹಾಗೆ ಮಾತಾಡೋದಾ? ಪ್ರಿಂಟ್ ಮೀಡಿಯಾದವ್ರಿಗೆ ಕೇಳಲ್ಲ. ಹಲೋ, ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕ BJP ನಮ್ಮ ತಂಡ ಇವತ್ತು ಮೈಸೂರು ಜಿಲ್ಲೆಯ ಪ್ರವಾಸವನ್ನು ನಾವು ಮಾಡ್ತಾ ಇದ್ದೀವಿ. ವಕ್ಫ್ ಬೋರ್ಡ್ನ ಕಬಳಿಕೆ ಏನಿದೆ, ಒಂದು ರೀತಿ ಕ್ಯಾನ್ಸರ್ ರೀತಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರ ಜಮೀನುಗಳು, ಬಡವರು ಕಟ್ಟಿರುವಂಥ ಮನೆಗಳು, SC ST ದಲಿತರಿಗೆ ಸಂಬಂಧಪಟ್ಟಂಥ ಜಮೀನುಗಳು, ಬಸವೇಶ್ವರ ಮಠ ಇರ್ಬೋದು, ಅದು ಶ್ರೀರಾಮನ ದೇವಸ್ಥಾನ ಇರ್ಬೋದು, ಎಲ್ಲನೂ ಕೂಡ ಇವತ್ತು ವಕ್ಫ್ ಬೋರ್ಡ್ ಅನ್ನೋ ಬೋರ್ಡ್ಗಳನ್ನು ಎಲ್ಲ ಕಡೆ ಹಾಕ್ತಾ ಇದ್ದಾರೆ. ಹಿಂದೆ ಉಳುವವನೇ ಭೂಮಿಯ ಒಡೆಯ ಅಂತ ಇದೇ ಕಾಂಗ್ರೆಸ್ ಅವರು ಭಾಳ ಬಡಾಯಿ ಕೊಚ್ಕೊಂತ ಇದ್ರು. ಈಗ ಆ ಕಾಲದಲ್ಲಿ ಕೊಟ್ಟಿರುವಂಥ ಜಮೀನುಗಳು ಕೂಡ ಮನಮೋಹನ್ ಸಿಂಗ್ ಅವರ ಏನು ಕಾಯ್ದೆ ಬಂತು, ಅದಾದಮೇಲೆ ಆ ಜಮೀನುಗಳು ಕೂಡ ಇವತ್ತು ವಕ್ಫ್ ಬೋರ್ಡಿನ ಆಸ್ತಿಗಳಾಗುವಂಥ ಒಂದು ವ್ಯವಸ್ಥಿತವಾದಂಥ ಸಂಚನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಮೈಸೂರಲ್ಲಿ ನಾನು ಸುಮಾರು ಮೈಸೂರು ತಾಲೂಕಲ್ಲೇ 44 ಎಕರೆಗೂ ಹೆಚ್ಚು ನಮಗೆ ದಾಖಲೆ ಸಿಕ್ಕಿರೋದು, ಇನ್ನೂ ಜಾಸ್ತಿ ಇದೆ. ಇದು ಅಷ್ಟೂ ಕೂಡ ವಕ್ಫ್ ಬೋರ್ಡ್ ಹೆಸರಲ್ಲಿ ಆಗಿರೋವಂಥದ್ದು. ಇವತ್ತು ನಾವು ಭೇಟಿ ಮಾಡಿದ್ದು, ನಮ್ಮ ತಂಡ ಎಲ್ಲ ಭೇಟಿ ಮಾಡಿದ್ದೀವಿ. ನಾವು ಸರ್ವೆ ನಂಬರ್ 153 ಮೈಸೂರು ಕಸಬಾ ಹೋಬಳಿ ಸರ್ವೆ ನಂಬರ್ 153, ಅಲ್ಲಿ ಸುಮಾರು 101 ಮನೆ ಇದೆ, 110 ಮನೆ, 1 ಎಕರೆ 32 ಗುಂಟೆ ಪ್ರದೇಶ, ಅದಕ್ಕೆ ಹೊಂದ್ಕೊಂಡಂತೆ ಇನ್ನೊಂದು 3 ಎಕರೆ ಜಮೀನು. ಅಲ್ಲಿ ಸುಮಾರು 40-50 ವರ್ಷಕ್ಕೂ ಮೇಲ್ಪಟ್ಟು ಹಿಂದುಳಿದ ಜನಾಂಗದವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚು ಕುರುಬರೇ ಇದ್ದಾರೆ. ಅವರು ಕಾರ್ಪೊರೇಷನಿಂದ ಖಾತಾ ಇರ್ಬೋದು, ಅಭಿವೃದ್ಧಿ ಕಾರ್ಯ, ರಸ್ತೆ ಡಾಂಬರೀಕರಣ ಎಲ್ಲ ಆಗಿದೆ. ಈಗ ಈ ಮನೆಯಾಳ ವಕ್ಫ್ ಬೋರ್ಡ್ ಅವರು ಅದನ್ನು ನಮ್ಮದು ಆಸ್ತಿ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಒಂದೇ ಅಲ್ಲ, ಅವ್ರನ್ನ ಒಕ್ಕಲೆ ಬೇಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಪ್ರತಿ ತಿಂಗಳು ಸುಮಾರು 70-80 ಜನ ಇಲ್ಲಿಂದ ಬಸ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು. ವಕ್ಫ್ ಬೋರ್ಡ್ ಆಫೀಸಲ್ಲಿ ನಿಂತ್ಕೊಂಡು ಅವರ ಅಹವಾಲುಗಳನ್ನೇ ಹೇಳಬೇಕು. ಕಳೆದ 2-3 ವರ್ಷದಿಂದನೂ ಕೂಡ ಪ್ರತಿ ತಿಂಗಳು ಹೋಗ್ಬೇಕು. ಹೋಗಿಲ್ಲ ಅಂದರೆ ಮಾರನೇ ದಿನ ಡೆಮಾಲಿಷನ್ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ. ಇನ್ನು ಕೆಲವು ವಕ್ಫ್ ಬೋರ್ಡ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರಂತೆ, ಇದು ನಮ್ಮ ಆಸ್ತಿ, ಒಂದು 30 ವರ್ಷಕ್ಕೆ ಲೀಸ್ ಕೊಡ್ತೀರಿ, ತಗೊಂಬಿಡಿ, ದುಡ್ಡು ಕಟ್ಟಿ, ಲೀಸ್ ಅಮೌಂಟ್ ಕಟ್ಟಿ ಅಂತ. ಅದೇ ರೀತಿ ಅದ್ರ ಪಕ್ಕದಲ್ಲೇ ಸರ್ವೆ ನಂಬರ್ 168 ಇದೆ. ಅಲ್ಲಿ ಅದಕ್ಕೆ 3 ಎಕರೆ ಚಿಲ್ಲರೆ ಅದಕ್ಕೆ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ನಮ್ಮ ಎಲ್ಲರೂ ಕೂಡ, ನಾವು ವೇದಿಕೆ ಮೇಲೆ ಇರೋರೆಲ್ಲರೂ ಕೂಡ ಇವತ್ತು ಅಲ್ಲಿ ಹೋದಾಗ ಅಲ್ಲಿ ಒಂದು ಮನೆಯೂ ಮುಸಲ್ಮಾನರು ಮನೆ ಇಲ್ಲ, ಒಬ್ಬರು ಮುಸ್ಲಿಮ ಒಂದು ಮನೆಯೂ ಇಲ್ಲ ಅಲ್ಲಿ. ಈಗ ಏಕಾಏಕಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಒಬ್ಬರು ಮುಸ್ಲಿಂ ಇಲ್ದಿದ್ರು ಕೂಡ ದಿನ ಬೆಳಗ್ಗೆ ಎದ್ದು ಅವ್ರು ಕೂಗ್ತಾರಲ್ಲ, ಏನು ಆಜಾದ್, ದಿನ ಕೇಳಿಸ್ಕೊಬೇಕು ಅವರೆಲ್ಲ. ಯಾರು ಒಬ್ಬರೂ ಇಲ್ಲ. ಕುರಾನಲ್ಲಿ ಏನು ಬರೆದಿದೆ, ಅಲ್ಲಿರೋ ಮುಸಲ್ಮಾನರನ್ನ ಎಬ್ಬರಿಸೋಕ್ಕೋಸ್ಕರ ಇದನ್ನು ಕೂಗ್ತಾರೆ ಅಂತ ಇರೋದು.
ಅಲ್ಲಿ ಒಬ್ಬರು ಇಲ್ಲ. ಆದರೂ ದಿನ ಮೈಕ್ ಹಾಕಿ ಅಲ್ಲಿ ಒಬ್ಬ ಮುಸಲ್ಮಾನರು ಇಲ್ದಿದ್ರು ಕೂಗುವಂಥ ವ್ಯವಸ್ಥೆ ಆಗ್ತಾ ಇದೆ. ಈಗ ಅವ್ರ ಪಾಡೇನು, ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಈಗ ನೋಟಿಸ್ ಕಾಪಿನೂ ನನ್ನ ಹತ್ರ ಇದೆ. ಅವರೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಒಂದೊಂದು ಮನೆಯಲ್ಲಿ ಸುಮಾರು 10 ಜನ, 8ರಿಂದ 10 ಜನ ವಾಸ ಇದ್ದಾರೆ. ಎಲ್ಲ ಬಡ ಕುಟುಂಬ, ಕೂಲಿ ಮಾಡುವಂಥವ್ರು. ಈ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಪದೇ ಪದೇ ನೋಡಿ, ಹಿಂದೆ ಕೇಂದ್ರದಲ್ಲಿ ನೆಹರೂರಿದ್ದರು, ಎಲ್ಲ ಧರ್ಮಕ್ಕೂ ಒಂದೊಂದು ವ್ಯವಸ್ಥೆ ಮಾಡಿದ್ರು. ನಮ್ಮ ಹಿಂದೂ ಆ್ಯಕ್ಟ್ ಏನಿದೆ, ಹಿಂದೆ ನಮ್ಮಲ್ಲಿ ಪದ್ಧತಿ ಇರಲಿಲ್ಲ. ಈ ಟ್ರೈಬಲ್ ಜನಾಂಗದವ್ರು ಇರ್ಬೋದು, ಬೇರೆ ಬೇರೆಯವ್ರು ಇರ್ಬೋದು, ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ 2ನೇ ಮದುವೆ ಮಾಡ್ಕೊಳೋ ಅಂಥದ್ದು. ಟ್ರೈಬಲ್ಸಲ್ಲೂ ಭಾಳಷ್ಟು ಮದುವೆಗಳಾಗ್ತಾ ಇತ್ತು. ನಮ್ಮ ಆಕ್ಟಿಗೆ ನೆಹರು ಅವರು ಒಂದು ಬದಲಾವಣೆ ತಂದರು. ನಾನು ಸ್ವಾಗತ ಮಾಡ್ತೀನಿ. ನಮ್ಮ ಆಕ್ಟಿಗೆ ಒಂದು ಬದಲಾವಣೆ ತಂದರು. ಇನ್ಮೇಲೆ ಹಿಂದೂಗಳೆಲ್ಲ ಏಕ ಪತ್ನಿ ವೃತವನ್ನು ಪಾಲನೆ ಮಾಡಬೇಕು ಅಂತ ನಮ್ಮ ಆಕ್ಟಿಗೆ ಒಂದು ಬದಲಾವಣೆ ಮಾಡಿದ್ರು. ಯಾವುದು? ಹಿಂದೂ ಕೋಡ್ ಬಿಲ್. ಹಂಗೆ ಮುಸಲ್ಮಾನದ್ದು ಬಂತು, ಅವ್ರದ್ದು ಒಂದು ಮಾಡಿದ್ರು. ಅವ್ರಿಗೆ ನೋ ಲಿಮಿಟ್ ಮಾಡಿದ್ರು, ನಮಗೆ ಲಿಮಿಟು. ಅವ್ರಿಗೆ ನೋ ಲಿಮಿಟ್ ಮಾಡಿದ್ರು. ಅಲ್ಲಿಂದ ಪ್ರಾರಂಭ ಆಯಿತು. ಹಿಂದೂಗಳನ್ನು ಒಂದು ರೀತಿ 2ನೇ ದರ್ಜೆಯ ಪ್ರಜೆಗಳಾಗಿ ನೋಡುವಂಥ ಪದ್ಧತಿಯನ್ನು ಈ ದೇಶದಲ್ಲಿ ಜಾರಿಗೆ ತಂದವರು ಯಾರು ಅಂತ ಹೇಳಿದ್ರೆ ಅದು ನೆಹರು ಅವರು. ಅಲ್ಲಿಂದ ಶುರು ಆದಮೇಲೆ ಒಂದೊಂದೇ ಅಮೆಂಡ್ಮೆಂಟ್ಗಳು ಅವ್ರ ಪರವಾಗಿ ಮಾಡೋಕ್ಕೆ ಶುರು ಮಾಡಿದ್ರು. 2013ರಲ್ಲಿ ಮನಮೋಹನ್ ಸಿಂಗ್ ಅವರು ಒಂದು ಬಿಲ್ ತಂದರು. ಅವರು ಕೊನೆಯೊಳಗೆ ಹೋಗೋವಾಗ ಎಕ್ಸಿಟ್, ನರೇಂದ್ರ ಮೋದಿ ಅವರು ಬರೋಕ್ಕೆ ಮುಂಚೆ ಒಂದು 3 ತಿಂಗಳ ಹಿಂದೆ ಒಂದು ಬಿಲ್ ಪಾರ್ಲಿಮೆಂಟ್ನಲ್ಲಿ ತಂದರು. ಎಲ್ಲದಕ್ಕೂ ಲಿಮಿಟ್ ಇದೆ. ಅಂದರೆ ಬೇರೆ ಬೇರೆ ನಮ್ಮ ಹಿಂದೂ ಕಾಯ್ದೆಗಳಿಗೆ ಅವರೇನು ತಂದರು, ಹಿಂದೆ ಯಾವತ್ತೇ ಇದ್ರೂ ಕೂಡ ಅದಕ್ಕೆ ಲಿಮಿಟ್ ಇಲ್ಲ. ಒನ್ಸ್ ವಕ್ಫ್ ಬೋರ್ಡ್ ಆಲ್ವೇಸ್ ವಕ್ಫ್ ಬೋರ್ಡ್. ಅವ್ರಿಗೆ ಲಿಮಿಟೇ ಇಲ್ಲ. ಕೋರ್ಟ್ ಆರ್ಡರ್ಗಳು ಇದೆ. 12 ವರ್ಷ ಒಂದು ಕಡೆ ಒಂದು ಪೊಸಿಷನಲ್ಲಿದ್ದರೆ ಅವ್ರಿಗೆ ಇದು ಅಂತ ಹೇಳಿದೆ, ಅಡ್ವಾನ್ಸ್ ಪೊಸಿಷನ್ ಅಂತ ಇದೆ. ಕೋರ್ಟ್ ಆದೇಶಗಳು ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಎಲ್ಲರೂ. ಆದರೆ ಅವ್ರು ಹೇಳಿದ್ರು, ಈ ನಾನು ಮಾಡ್ತಾ ಇರುವಂಥ ಕಾಯ್ದೆ ಮುಸಲ್ಮಾನರಿಗೋಸ್ಕರ ಮಾಡ್ತಾ ಇದ್ದೀನಿ. ಈ ಕಾಯ್ದೆಯಲ್ಲಿ ನೀ 12 ವರ್ಷ ಅಲ್ಲ 50 ವರ್ಷ ನೀವು ವಾಸ ಆಗಿದ್ದರೂ ಕೂಡ ಒನ್ಸ್ ವಕ್ಫ್ ಬೋರ್ಡ್ ಆದರೆ ಅದು ವಕ್ಫ್ ಬೋರ್ಡೇ, ಎಷ್ಟೇ ವರ್ಷಗಳಾಗಿರಲಿ ಅದು ಅಂತೇಳಿ ಅವ್ರಿಗೆ ಕಾಯ್ದೆ ಮಾಡಿದ್ರು. ಅದಾದ ಮೇಲೆ ದೆಹಲಿಯಲ್ಲಿ ಒಂದೇ ದಿನ ಇವರು ಮಾಡಿದಂಥ ಕಾಯ್ದೆಯಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕೋಟಿ ಬೆಲೆ ಬಾಳುವಂಥ ಜಮೀನುಗಳು, ಕರೋಲ್ ಬಾಗ್ ಏನೇನು ಇದೆಯಲ್ಲ ಅಲ್ಲೆಲ್ಲ ಸ್ಕ್ವೇರ್ ಫೀಟ್ 2 ಲಕ್ಷ ಇರಬೇಕು, 2 ಲಕ್ಷ 5 ಲಕ್ಷ ಎಲ್ಲ ಇದೆ. ಅವೆಲ್ಲ ಕೂಡ ಹೊರಟೋಯ್ತು ಒಂದೇ ದಿನ ಅವ್ರಿಗೆ. ಎಷ್ಟು ಹುಷಾರಾಗಿ ಮಾಡಿದ್ದಾರೆ ಅಂದರೆ, ಇನ್ನೊಂದು ನಾನು ಇಲ್ಲಿ ಹೇಳ್ಬೋದು ಅಂತ ಅನ್ಸುತ್ತೆ. ಈ ಕಾನೂನು ಏನಿದೆಯಲ್ಲ, ಈ ಕಾನೂನು ಮಾಡುವಾಗ ಹಿಂದೆ ನೆಹರು ಅವರು ಸಿವಿಲ್ ಕೋಡ್ಸ್ ಏನೇನಿದೆ ಅಲ್ಲ ಅದಕ್ಕೆಲ್ಲ ಮುಸ್ಲಿಮರಿಗೆ ಅಪ್ಲೈ ಆಗ್ತೈತೆ. ಸಿವಿಲ್ ಕೋಡ್, ಸಿವಿಲ್ ಡಿಸ್ಪ್ಯೂಟ್ಸ್ ಎಲ್ಲನೂ ಕೂಡ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಅಪ್ಲೈ ಆಗ್ತೈತೆ. ಅವರು ಇದರಲ್ಲಿ ಅವರ ಇದಿದೆಯಲ್ಲ, ಏನು ಶರಿಯಾ ಹಾಂ, ಅದು ಇಲ್ಲಿ ಅಪ್ಲೈ ಆಗಲ್ಲ. ಇದರಲ್ಲಿ ಶರಿಯಾ ಅಪ್ಲೈ ಆಗಲ್ಲ. ಯಾವುದಕ್ಕೆ? ಸಿವಿಲ್ ಕೋಡ್ಗೆ. ನಮ್ಮ ಭಾರತದ ಏನು ಸಿವಿಲ್ ಕೋಡ್ ಇದೆ ಅದಕ್ಕೆ ಶರಿಯಾ ಅಪ್ಲೈ ಆಗಲ್ಲ, ಬೇಡ ಅಂತ ಹೇಳಿದ್ದಾರೆ. ನಾವು ಇದನ್ನೇ ಒಪ್ಕೊಂತೀರಿ ಅಂತ ಹೇಳಿದ್ದಾರೆ. ಆದರೆ ಕ್ರಿಮಿನಲ್ ಇದೆಯಲ್ಲ, ಕ್ರಿಮಿನಲ್ ಲಾ ಇದೆಯಲ್ಲ, ಅದಕ್ಕೆ ಅಲ್ಲ, ಸಾರಿ ಉಲ್ಟಾ ಕ್ರಿಮಿನಲ್ ಲಾ ಇದೆಯಲ್ಲ
ಅದು ನಮಗೆ ಶರಿಯಾ ಬೇಡ ಅಂತ ಹೇಳಿದ್ದಾರೆ. ಯಾರು? ಇವರೇ. ಅಲ್ಲಿ ಇದೆಯಲ್ಲ ಶರಿಯಾ ಏನಿದ್ದಾರೆ ಅಂದರೆ ಅತ್ಯಾಚಾರ ಮಾಡಿದ್ರೆ ರೋಡಲ್ಲಿ ನಿಲ್ಲಿಸಿ ಕಲ್ಲು ಹೊಡಿಯೋದು, ಕಳ್ತನ ಮಾಡಿದ್ರೆ ಕೈ ಕಾಲು ಕತ್ತರಿಸೋದು, ಇದೆಲ್ಲ ಇದೆಯಾ, ಈ ಕಾನೂನು ಬೇಡ ಅಂತ ಹೇಳಿದ್ದಾರೆ. ಆದರೆ ಸಿವಿಲ್ ಕೋಡ್ ಏನಿದೆಯಲ್ಲ ಅದು ಶರಿಯಾ ಥರ ಇರಬೇಕು ಅಂತ ಹೇಳಿದ್ದಾರೆ. ಅಂದರೆ ಎಷ್ಟು ಅಂದರೆ ಕಾಂಗ್ರೆಸ್ ಪದೇ ಪದೇ ಓಟ್ಗೋಸ್ಕರ ಅನುಕೂಲ ಸಿಂಧು ನೆಹರು ಕಾಲದಿಂದನೂ ಕೂಡ ಪ್ರಾರಂಭ ಮಾಡ್ಕೊಂಡು ಬಂದಿದ್ದಾರೆ. ನೆಹರು ಕಾಲದಲ್ಲೇ ಈ ದೇಶವನ್ನು ಇಬ್ಬಾಗ ಮಾಡಿದ್ದು. ಆಗಲೇ ಅವರಿಗೆ ಧರ್ಮಾಧಾರಿತವಾದಂಥ ಒಂದು ದೇಶವನ್ನು ಕೊಟ್ಟಂಥದ್ದು ನೆಹರು ಕಾಲದಲ್ಲೇ. ಪಾಕಿಸ್ತಾನ ಕೊಟ್ಟರು, ಅದು ಸಾಲ್ತು ಅಂತ ಹೇಳಿದ್ರು, ಬಾಂಗ್ಲಾದೇಶ ಆಯಿತು. ಇದೊಂಥರ ತುಷ್ಟೀಕರಣ ರಾಜಕಾರಣ. ಇದರಿಂದ ಏನಾಗಿದೆ, ವಕ್ಫ್ ಬೋರ್ಡ್ ಅನ್ನೋ ಭೂತ ಇವತ್ತು ಅವ್ರ ಹೆಜ್ಜೆ ಇಟ್ಟಿದ್ದ ಕಡೆ ಎಲ್ಲ ನಮ್ಮದು 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 ಅಂತ ಮಾಡಿದ್ದಾರೆ. ಅದರಲ್ಲೂ ಮಂತ್ರಿ ಆದಮೇಲೆ ಈ ಯಾರು ಜಮೀರ್ ಮಂತ್ರಿ ಆದಮೇಲೆ ಎಲ್ಲ ಜಿಲ್ಲೆಯಲ್ಲಿ ಹೋಗಿ 15 ದಿನದೊಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ, ಮಾಡಲಿಲ್ಲ ಅಂದ್ರೆ ಹುಷಾರ್ ಅಂತೇಳಿ ಯಾವುದ್ಯಾವುದು ವಕ್ಫ್ ಬೋರ್ಡ್ ಅಂತ ಅವರ ಗೆಜೆಟಲ್ಲಿ, ನಮ್ದಲ್ಲ ಸರ್ಕಾರ ಗೆಜೆಟಲ್ಲಿ, ಅವ್ರ ಗೆಜೆಟಲ್ಲಿ ಏನು ಮಾಡ್ಕೊಂಡಿದ್ದು ಅದನ್ನೆಲ್ಲ ಪಾಣಿಯಲ್ಲಿ ಚೇಂಜ್ ಮಾಡಿ ಅಂತ ಆದೇಶ ಮಾಡಿದಂಥವರು ಈ ಜಮೀರ್ ಅಹಮದ್. ಅದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ರೈತರ ಆತಂಕಕ್ಕೆ ಒಳಗಾಗಿದ್ದಾರೆ. ಒಂದು ರೀತಿ ಮಠ ಮಂದಿರಗಳು ಕೂಡ ಇವತ್ತು ನಾವು ಹೋಗಿದ್ದೆ, ಬಸವಣ್ಣ ದೇವಸ್ಥಾನ ಇದೆ, ಬಸವಣ್ಣನ ಒಂದು ಮಠ ಇಲ್ಲಿ ಈ ಸರ್ವೆ ನಂಬರಲ್ಲಿ ಮೈಸೂರು 153 ಮುನೇಶ್ವರ ನಗರ. ಹಾಂ, ಅಲ್ಲಿ ಸ್ವಾಮೀಜಿನೂ ಇದ್ದಾರೆ, ತಾಯಿ ಮಾದೇವಿ ಅಂತ ಅವರು ಇದ್ದಾರೆ. ಅವರು ಅಲ್ಲಿ 20 ವರ್ಷದಿಂದನೂ ಇದ್ದಾರೆ. ಸರ್ಕಾರದಿಂದ ನಮ್ಮ ಸರ್ಕಾರ ಇದ್ದಾಗ ಅವ್ರಿಗೆ 60 ಲಕ್ಷ ರೂಪಾಯಿ ಗ್ಯಾಂಟ್ ಕೊಟ್ಟಿದ್ರಿ. ಏನಕ್ಕೆ? ಅಲ್ಲಿರೋ ಅಂಥ ಹಿಂದುಳಿದ ಜನಾಂಗದ ಅಭಿವೃದ್ಧಿ ಮಾಡಲಿ, ಅವರಿಗೆ ಶಿಕ್ಷಣ ಕೊಡಲಿ, ಅನ್ನದಾಸೋಹ ಮಾಡಲಿ ಅಂತ ಕೊಟ್ಟಿದ್ರಿ. ಆ ಬಸವಣ್ಣನ ಮಠನೂ ಕೂಡ, ಬಸವಣ್ಣನ ಮಠ ಇವತ್ತು ಈದ್ಗಾ ಒಕ್ಕಾಸ್ತಿ. ಅದಕ್ಕೆ ಯಾವಾಗ ಮಸೀದಿ ಮಾಡ್ತಾರೋ ಗೊತ್ತಿಲ್ಲ. ಹಿಂದೆ ರಾಮ ಮಂದಿರಕ್ಕೆ ಮಸೀದಿ ಮಾಡಿಬಿಟ್ರಲ್ಲ, ರಾಮ ಮಂದಿರ ಇದನ್ನು ಒಡೆದಾಕಿ ಮಸೀದಿ ಮಾಡಿದ್ರಲ್ಲ, ಹಂಗೆ ಯಾವತ್ತೂ ಆ ಬಸವಣ್ಣನ ದೇವಸ್ಥಾನದ ಮೇಲೆ ಗುಮ್ಟಾಕ್ ಹಾಕ್ತಾರೋ ಗೊತ್ತಿಲ್ಲ. ಇವತ್ತು ಅವರು ಆ ಮಠಾಧೀಶರು ಮಾದೇವರು ನಮ್ಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ, ನಮ್ಮನ್ನ ಕಾಪಾಡಿ 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 ಅಂತ. ಅಲ್ಲಿ ಇರ್ತಕ್ಕಂಥ ವಯಸ್ಸಾಗಿರುವಂಥವ್ರು, ಅವ್ರಿಗೆಲ್ಲ 70-80 ಆಗಿದೆ. ನಮ್ಮ ಎಲ್ಲರೂ ಕಾಲಿಗೆ ಬೀಳೋವಂಥ ಪರಿಸ್ಥಿತಿ. ನಾವು ಅವ್ರ ಕಾಲಿಗೆ ಬಿದ್ದೋದ್ರಿ ಇವತ್ತು. ಅಂದರೆ ನಮ್ಮ ನುಡಿಸಿ ಅನ್ನೋ ಪರಿಸ್ಥಿತಿ ಇವತ್ತು. ಈ ವಕ್ಫ್ ಬೋರ್ಡ್ ಅನ್ನೋ ಆಸ್ತಿ ಮುನೇಶ್ವರ ನಗರ, ಅದರ ಹೆಸರು ಮುನೇಶ್ವರ ನಗರ. ಅದು ಇವತ್ತು ಹೋಗಿ ಮುನೇಶ್ವರನ ಮುಲ್ಲಾನಗರ. ಹಾಂ, ಹೇಳಿದಾರಲ್ಲ ಆಲ್ರೆಡಿ, ಮುಲ್ಲಾನಗರ ಆಗೋಗ್ಬಿಟ್ಟಿದೆ. ಮುನೇಶ್ವರ ಹೋಗಿ ಹಂಗೆ ಇದೆ, ಕರೆಕ್ಟಾಗಿ ಹಂಗೆ ಇದೆ, ಅದೊಂದು ಬಿಟ್ಟಿದ್ದಾರೆ, ಮುಲ್ಲಾನಗರ ಮಾಡಿಬಿಟ್ಟಿದ್ದಾರೆ. ಈ ಪರಿಸ್ಥಿತಿ ಆದರೆ ರಾಜ್ಯದಲ್ಲಿ ನನಗನ್ಸ್ತೈತೆ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗ್ತೈತೆ. ಈಗಾಗಲೇ ಕುಸಿದಿದೆ. ನೀವು ಇದೇ ರೀತಿ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿ ಬಹುಸಂಖ್ಯಾತರಿಗೆ ಒಂದು ಕಡೆಗಣಿಸುವಂಥ ಪ್ರವೃತ್ತಿ ಏನು ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ, ಇದರಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಡ್ತೈತೆ. ಕೆಟ್ಟರೆ ಅದಕ್ಕೆ ನೇರ ಕಾರಣ ನೀವೇ, ಕಾಂಗ್ರೆಸ್ ಅವರೇ, ನೀವೇ ಕಾರಣ ಆಗ್ತೀರ. ಆ ದೃಷ್ಟಿಯಿಂದ ನಾವು ಇವತ್ತು ಮೈಸೂರು, ನಮ್ಮ ಮೊದಲ ಇದು ಮೈಸೂರಲ್ಲಿ ಬಂದಿದ್ದೀನಿ. ಈಗಾಗಲೇ ಮಂಡ್ಯದಲ್ಲೂ ಕೂಡ ನಾನು ಪ್ರವಾಸ ಮುಗಿಸಿದ್ದೀನಿ, ಚಿಕ್ಕಬಳ್ಳಾಪುರದಲ್ಲೂ ನನ್ನ ಪ್ರವಾಸ ಮುಗಿದಿದೆ, ಕೋಲಾರದಲ್ಲಿ ನನ್ನ ಪ್ರವಾಸ ಆಗಿದೆ. ಈ ಎಲ್ಲ ಕಡೆನೂ ಕೂಡ ಏಕಾಏಕಿ ಈ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ. ಅಲ್ಲಿ ಚಿಕ್ಕಮ್ಮನ ದೇವಸ್ಥಾನ 400, ಮೈಸೂರು ಮಹಾರಾಜರು ಇದ್ದಾಗ 400 ವರ್ಷದ ಇತಿಹಾಸ ಇರೋವಂಥದ್ದು, ಅದನ್ನು ವಕ್ಫ್ ಬೋರ್ಡ್ ಅಂತ ಮಾಡಿದ್ದಾರೆ. ಅಲ್ಲೂ ಒಬ್ಬ ಮುಸ್ಲಿಮಾನರಿಲ್ಲ, ಅಲ್ಲೂ ಒಬ್ಬ ಮುಸಲ್ಮಾನರಿಲ್ಲ. ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ, ವಿಶ್ವೇಶ್ವರಯ್ಯನವ್ರು ಓದಿದ ಶಾಲೆ, ಅದಕ್ಕೆ 110 ವರ್ಷದ ಇತಿಹಾಸ ಇದೆ. ಆ ಶಾಲೆ ಕಾಂಪೌಂಡ್ ಒಳಗಡೆನೆ ಮಸೀದಿ ಕಟ್ಬಿಟ್ಟಿದೆ. ಅಲ್ಲೊಂದು ನಾಗರ ಹುತ್ತ ಇದೆ, ಅಲ್ಲಿ ಹಿಂದೂಗಳೆಲ್ಲ ಪೂಜೆ ಮಾಡ್ತಾರೆ, ಅದ್ರ ಮೇಲೆ ಬಂದು ಹಸಿರು ಬಾವುಟ ಹಾಕ್ಬಿಟ್ಟಾರೆ.